ನನಗಿಂತ ಜಾಸ್ತಿ ಪ್ರೀತಿ ನಿಮಗೆ. ಈ ಕಾರ್ಯಕ್ರಮ ನಿಮ್ಮದು. ಈಗಾಗಲೇ ನಿಮಗೆ ಭಾಷಣ ಅಂದರೆ ಸಾಕಾಗಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ನೀವು ಮೈ ಮುರಿತಾ ಇದ್ದೀರಾ, ಹಿಂಗೆ ಕೂತ್ಕೊ ಅಂದರೆ ಎಷ್ಟೊತ್ತು ಕೂತ್ಕೊತೀರಾ ಅಲ್ವಾ? ನಿಮ್ಮ ಕಷ್ಟ ನಂಗೆ ಗೊತ್ತಾಗಿದೆ ಅಲ್ವಾ? ಅದಕ್ಕೆ ಈಗಾಗಲೇ ರಾಮಕೃಷ್ಣ ಸರ್ ಅವರು ಭಾಳ ಚೆನ್ನಾಗಿ ನಿಮಗೆ ಹೇಳಿದ್ದಾರೆ, ನೀವೆಲ್ಲ ಹೇಗೆ ಬೆಳಿಬೇಕು, ಏನು ಮಾಡಬೇಕು ಅಂತ. ಈಗ ನಾನು ಹೆಚ್ಚು ಸ್ವಾತಂತ್ರ್ಯ ಅಂದರೆ ಏನು ಅಂತ ಎರಡು ಹೇಳ್ತೀನಿ, ಸ್ವಾತಂತ್ರ್ಯೋತ್ಸವ ಏನಕ್ಕೆ ಮಾಡಬೇಕು ಅಂತ ಎರಡು ಹೇಳ್ತೀನಿ. ತುಂಬ ಸಿಂಪಲ್. ನಾನು ಯೋಚನೆ ಮಾಡ್ತಿದ್ದೆ, ಹೇಗೆ ಇವರಿಗೆ ಸ್ವಾತಂತ್ರ್ಯದ ಕಲ್ಪನೆಯನ್ನು ತಲೆಗೆ ತಲುಪಿಸುವುದು ಹೇಗೆ? ನಿಮ್ಮ ಮನೆಯಲ್ಲೆಲ್ಲ ಅಡುಗೆ ಮಾಡೋದು ಯಾರು? ಅಡುಗೆ ಮನೆಯಲ್ಲಿ ಯಾರು? ಓಕೆ. ನಿಮ್ಮ ಅಮ್ಮ ನೀವು ಏನೇನೆಲ್ಲ ಕೇಳ್ತೀರಾ? ಚಕ್ಲಿ ಮಾಡ್ಕೊಡು, ಕೋಳಿಬಡೆ ಮಾಡಿಕೊಡು, ಅದು ಮಾಡಿ ಕೇಳ್ತೀರಾ? ಕೇಳಲ್ವಾ? ಮಾಡ್ಕೊಡಲ್ವಾ? ನಿಮ್ಮ ಅಮ್ಮ ಅಡುಗೆ ಮನೆ ಬಿಟ್ಬಿಟ್ಟು ಬೇರೆ ಯಾರೋ ಬಂದು ನಿಮ್ಮ ಮನೆ ಅಡುಗೆ ಮನೆ ಸೇರ್ಕೊಂಡ್ಬಿಟ್ರೆ ಹೆಂಗಿರುತ್ತೆ? ಸರಿ ಇರಲ್ಲ ಅಲ್ವಾ? ಏನು ಮಾಡ್ತೀರಾ ನೀವು ಅವಾಗ? ಯಾರೋ ಬೇರೆಯವ್ರು ಬಂದ್ಬಿಟ್ರಪ್ಪ, ನಿಮಗೆ ಗೊತ್ತಿಲ್ಲದೆ ಇರೋರು ನಿಮ್ಮ ಮನೆ ಅಡುಗೆ ಮನೆಗೆ, ಏನು ಮಾಡ್ತೀರಾ ಆಗ? ಸುಮ್ಮನೆ ಇರ್ತೀರಾ? ಏನು ಮಾಡ್ತೀರಾ? ನಿಮ್ಮ ಅಮ್ಮನ ವಾಪಸ್ ಕರ್ಕೊಂಬರ್ತೀರಾ, ಹೌದಲ್ವಾ? ಅಮ್ಮ ಬಾರಮ್ಮ, ಯಾರೋ ಬಂದ್ಬಿಟ್ಟವ್ರೆ, ನಮಗೇನು ಮಾಡ್ಕೊಡ್ತಿಲ್ಲ ಸರಿಗೆ ಅಂತ. ಹಾಗೆ ನಮ್ಮ ದೇಶಕ್ಕೂ ಏನಾಗಿತ್ತು, ಬೇರೆಯವರು ಬಂದು ನೀನು ಇದನ್ನೇ ಊಟ ಮಾಡಬೇಕು, ನೀ ಹಿಂಗೆ ಇರಬೇಕು, ನಿಂಗೆ ಇಷ್ಟೇ ಕೊಡೋದು ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾವೇನು ಮಾಡಿದ್ವಿ, ಅವ್ರು ಬೇಡ ನಮ್ಮಮ್ಮನೇ ಬೇಕು ಅಂದ್ವಿ. ನಮ್ಮಮ್ಮ ಅಂದರೆ ಯಾರು? ಭಾರತ ಮಾತೆ. ನಮ್ಮ ತಾಯಿನೇ ಮನೆಗೆ ಬೇಕು ಅಂತ ಯಾರು ಕರ್ಕೊಂಬಂದ್ವಿ? ಎಲ್ಲರೂ ಕರ್ಕೊಂಬಂದರು. ಇಡೀ ದೇಶದಲ್ಲಿರೋರೆಲ್ಲರೂ ಹೋರಾಡಿ ಆ ಹೋರಾಟದ ನೇತೃತ್ವವನ್ನು ಮಹಾತ್ಮ ಗಾಂಧಿ ವಹಿಸ್ಕೊಂಡಿದ್ರು. ಅವರ ಹಿಂದೆ ಮತ್ತು ಅವರ ಆದಮೇಲೂ ಕೂಡ ಸಾವಿರಾರು ಜನ ಅದಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಉಪ್ಪಿನ ಸತ್ಯಾಗ್ರಹ ಆಯಿತು. ಮೈಲಾರ ಮಹದೇವ ಅಂತ ಹಾವೇರಿಯವರು. ನೀವು ಇದನ್ನೆಲ್ಲ ಮನೆಗೆ ಹೋಗ್ಬಿಟ್ಟು, ನಾನೇನು ಹೇಳ್ತೀನಲ್ಲ, ಮನೆಗೆ ಹೋಗ್ಬಿಟ್ಟು ಗೂಗಲಲ್ಲಿ ನೋಡಿದ್ರೆ ಹೆಸರು ಸಿಕ್ಕುತ್ತೆ. ಮೈಲಾರ ಮಹದೇವ ಅಂತ ನಮ್ಮ ಕರ್ನಾಟಕದವರು ಅಲ್ಲಿಗೆ ಚಳುವಳಿ ಮಾಡೋಕ್ಕೆ ಹೋಗಿದ್ದರು. ಕರ್ನಾಟಕದಲ್ಲಿ ನೂರಾರು ಕಡೆಗಳಲ್ಲಿ ಸ್ವಾತಂತ್ರ್ಯ ಚಳುವಳಿ ಆಯಿತು. ಏನಂತ? ನಮ್ಮನೆ ಅಡುಗೆ ಮನೆಗೆ ನಮ್ಮ ಮನೆ ಬೇಕು ಅಂತ. ಅಂದರೆ ನಮ್ಮ ದೇಶಕ್ಕೆ ನಾವೇ ಆಡಳಿತ ನಡೆಸಬೇಕು ಅಂತ. ಸೊ ಹಾಗೆ 1947ರಲ್ಲಿ ಏನಾಯಿತು, ಆಯ್ತಪ್ಪ ನಿಮಗೆ ನಿಮ್ಮ ಮನೆ ಬಿಟ್ಕೊಟ್ಬಿಟ್ಟು ಹೋಗ್ತೀವಿ ಅಂತ ಬ್ರಿಟಿಷರು ಬಿಟ್ಕೊಟ್ಟು ಹೋದರು. ಆಮೇಲೆ ನಮ್ಮ ದೇಶದ ಅಭಿವೃದ್ಧಿನ ನಾವೇ ಮಾಡ್ತಾ ಇದ್ದೀವಿ, ಬಹಳ ಚೆನ್ನಾಗಿ ಮಾಡಿದ್ದೀವಿ. ನಾವು ಏನೇನರಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ? ರಾಕೆಟ್ ಕಳಿಸಿದ್ದೀವಿ, ಸ್ಯಾಟಲೈಟ್ ಕಳಿಸಿದ್ದೀವಿ, ಆಯಿತಾ? ಕಮ್ಯುನಿಕೇಷನಲ್ಲಿ ತುಂಬ ಮುಂದೆ ಇದ್ದೀವಿ. ನಿಮ್ಮ ಮನೆಯಲ್ಲೆಲ್ಲ ಈಗ ಸ್ಕ್ಯಾನ್ ಮಾಡ್ತಾರೆ ದುಡ್ಡು ಕೊಡೋಕ್ಕೆ, ಯಾವುದೋ ಅಲ್ವಾ? ನೀವು ಮಾಡ್ತೀರಾ ಅಲ್ವಾ? ಮಾಡಿದ್ರೆ ನಿಮ್ಮ ಅಮ್ಮಂಗೆ ಹೇಳ್ಕೊಡ್ತೀರಾ ಅಲ್ವಾ? ಬರಮ್ಮ ನಾನು ಮಾಡ್ಕೊಡ್ತೀನಿ ಅಂತ. ನೀವೆಲ್ಲ ಡಿಜಿಟಲಿ ಎಂಪವರ್ಡ್. ಸೊ ಇದೆಲ್ಲವನ್ನು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಮಾಡಿದ್ದೀವಿ. ಹಾಗಂದ್ರೆ ನಾವು ತುಂಬ ಮುಂದೆ ಇದ್ದೀವಿ ಅಲ್ವಾ? ಅಂದ್ರೆ ಇಲ್ಲ, ನಿಮಗೆ ಮಾಡೋದಕ್ಕೆ 100 ಚಾಲೆಂಜ್ಗಳು ಇದ್ದಾವೆ. ಈ ದೇಶದ ಬಡತನ ಕಮ್ಮಿ ಮಾಡಬೇಕು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ಟ್ರಾಂಗ್ ಆಗಬೇಕು. ಸೈನ್ಸು ಟೆಕ್ನಾಲಜಿ ಸ್ಟ್ರಾಂಗ್ ಆಗದೆ ಇದ್ದರೆ ಮತ್ತೆ ನಿಮ್ಮ ಮನೆಗೆ ಇನ್ನೊಂದು ಸರಿ ಬೇರೆ ಅಮ್ಮ ಬಂದುಬಿಡ್ತಾರೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ಟ್ರಾಂಗ್ ಆಗಿರಬೇಕು. ನೀವು ಕ್ಲಾಸಲ್ಲಿ ಎಲ್ಲರೂ ಸೈನ್ಸು ಮ್ಯಾಥ್ಸು ಚೆನ್ನಾಗಿ ಓದಬೇಕು, ಬೇರೆ ಸಬ್ಜೆಕ್ಟು ಓದಬೇಕು, ಸೈನ್ಸು ಮ್ಯಾಥ್ಸು ಓದಬೇಕು, ಮತ್ತು ನಮ್ಮ ದೇಶದಲ್ಲಿ ಹೈಯರ್ ಲೆವೆಲಲ್ಲೂ ಓದಬೇಕು ನೀವು. ಸೊ ಇದೆಲ್ಲ ಮಾಡ್ತಾ ಕಷ್ಟಪಟ್ಟು ಬಂದಿರುವ ಸ್ವಾತಂತ್ರ್ಯನ ಉಳಿಸ್ಕೊಳ್ಳೋದು ನಿಮ್ಮ ಕೈಲಿ ಇದೆ. ಹಂಗಂದ್ರೆ ಏನು ಅಂತ ಮನೆಗೆ ಹೋಗಿ ಮತ್ತೆ ನಿಮ್ಮ ಅಪ್ಪ ಅಮ್ಮನ ಕೇಳಬೇಕು. ಭಾಷಣ ಮಾಡಿದವ್ರು ಹಿಂಗೆ ಹೇಳಿದ್ರು, ಒಂಚೂರು ಜಾಸ್ತಿ ಹೇಳು ಅಂತ. ನಾನು ಜಾಸ್ತಿ ಹೇಳಿದ್ರೆ ನಿಮಗೆ ಬೇಜಾರಾಗ್ತದೆ. ಮನೆಗೆ ಹೋಗಿ ಮತ್ತೆ ಕೇಳ್ರಿ, ಹಂಗಂದ್ರೆ ಏನು ಅಂತ ನೀವುಗಳು ಚರ್ಚೆ ಮಾಡಬೇಕು. ನಿಮ್ಮ ತಂದೆ ತಾಯಿ ಜೊತೆನೂ ಅದನ್ನು ಚರ್ಚೆ ಮಾಡಬೇಕು. ಸೊ ಇವತ್ತು ನಾನೇನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ, ನನಗೆ ಬಹಳ ಸಂತೋಷ. ಮೊಟ್ಟ ಮೊದಲಿಗೆ ಎಲ್ಲ ಮಕ್ಕಳಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಅದ್ಭುತವಾಗಿ ಹಾಡು ಭಾಷಣ ಎಲ್ಲವನ್ನ ನಡೆಸ್ಕೊಟ್ರು. ನೋಡಿ, ಇದು ವಿಜ್ಞಾನ. ಗಾಳಿ ಬೀಸ್ತಿದೆಯಲ್ಲ, ಆ ಸದ್ದು ನಿಮಗೆ ಕೇಳಿಸ್ತಾ ಇದೆ ಮೈಕಿಂದ. ಇದೇ ಶಾಲೆಯಲ್ಲಿ 1979ರಿಂದ 82 ಈ ಕಡೆ ಬದಲು ಆ ಕಡೆ ಆಗ್ತಿತ್ತು ಅಸೆಂಬ್ಲಿ. ಡ್ರಿಲ್ ಮಾಡ್ತಾ ಇದ್ವಿ. ನಾನು ಇದೇ ನಿಮ್ಮ ಸಿದ್ಧಗಂಗಾ ಪಬ್ಲಿಕ್ ಸ್ಕೂಲ್ ಅಂತ ಕರೆಯೋಕ್ಕೆ ಮುಂಚೆ ಇಲ್ಲಿ ಸಂಗಮೇಶ್ವರ ಪ್ರೌಢಶಾಲೆ ಅಂತ ಇತ್ತು. ಅದೇ ಶಾಲೆಯಲ್ಲಿ ನಾನು 3 ವರ್ಷ ಹೈಸ್ಕೂಲ್ ಓದಿರೋದು. ನೀವು ಕೂತಂಗೆ ನಾನು ಕೂತ್ಕೊಂಡು ಭಾಷಣ ಕೇಳಿದ್ದೀನಿ, ಆಯಿತಾ? ಇಷ್ಟು ಹೇಳ್ತಾ ಎಲ್ಲ ಅಧ್ಯಾಪಕ ವರ್ಗದವರೆಗೂ
ಮುಖ್ಯ ಅತಿಥಿಗಳಿಗೂ ಮಕ್ಕಳಿಗೂ ವಂದನೆಗಳನ್ನು ಸಲ್ಲಿಸ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.